ಎಲ್ಲ ಅತೃಪ್ತರ ಜೊತೆಗೆ ನಾನು ಮಾತನಾಡ್ತೇನೆ ಅನ್ನುವಂಥ ಮಾತನ್ನು ದೆಹಲಿಯಲ್ಲಿ BS ಯಡಿಯೂರಪ್ಪ ಹೇಳಿದ್ದಾರೆ. ಯಾರ್ಯಾರಿಗೆ ಅಸಮಾಧಾನ ಇದೆ ಅವ್ರ ಜೊತೆಗೆಲ್ಲ ಮಾತನಾಡ್ತೀನಿ, ಮಾತುಕತೆ ನಡೆಸಿ ಪ್ರಮುಖವಾಗಿ ಮಾಧುಸ್ವಾಮಿ ಜೊತೆಗೂ ಕೂಡ ನಾನು ಮಾತನಾಡ್ತೀನಿ. ಯಾಕೆಂದರೆ ಮಾಧುಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು, ಸುಮ್ಮನೆ ಆರಾಮಾಗಿದ್ದವನ್ನ ಟೆಂಪ್ಟ್ ಮಾಡಿ ನನಗೆ ಅವಮಾನ ಮಾಡಿದ್ದಾರೆ ಈಗ ಅಂತ. ಮಾಧುಸ್ವಾಮಿ ಅವರಿಗೆ ಚುನಾವಣೆಗೆ ನಿಲ್ಲುವಂಥ ಅಪೇಕ್ಷತೆ ಇತ್ತು, ಅದಕ್ಕಾಗಿ ಅವರು ಹಾಗೆ ಮಾತನಾಡ್ತಿದ್ದಾರೆ ಅಂತ ಮಾತನ್ನು ಈಗ ಹೇಳ್ತಿದ್ದಾರೆ. ಇನ್ನು ಕರಡಿ ಸಂಗಣ್ಣ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಅಂತ ಭಾವಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ, ಅವರಿಗೆ ಅವಕಾಶ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅವರೆಲ್ಲರ ಸಹಕಾರದಿಂದಲೇ ನಾವು ಚುನಾವಣೆ, ನಾನು ಮಾಧುಸ್ವಾಮಿ ಅವ್ರ ಹತ್ರ ಇನ್ಯಾರ್ಯಾರು ಅತೃಪ್ತರಿದ್ದಾರೆ ಅವರೆಲ್ಲರ ಜೊತೆ ಮಾತನಾಡ್ತೇನೆ. ಅವರೆಲ್ಲರ ಸಹಕಾರದಿಂದಲೇ ನಾವು ಚುನಾವಣೆ ಗೆಲ್ಲಬೇಕಾಗಿದೆ. ನಾನು ಮಾತನಾಡ್ತೇನೆ ಅವ್ರ ಜೊತೆ. ಸರ್, ಸೋಮಣ್ಣಗೆ ನಮ್ಮ ಬೆಂಬಲ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸರ್. ಅವ್ರು ಅವತ್ತು ಹೇಳಿದ್ರು ಈ ಮಾತನ್ನು, ಯಾಕೆಂದರೆ ಅವರೊಬ್ಬರು ಚುನಾವಣೆಗೆ ನಿಲ್ಲಬೇಕು ಅಂತ ಅಪೇಕ್ಷೆ ಇದ್ದದ್ರಿಂದ ಆ ಥರ ಮಾತಾಡಿದ್ದಾರೆ. ಅವ್ರ ಜೊತೆ ಮಾತನಾಡಿ ಎಲ್ಲವನ್ನು ಸರಿ ಮಾಡುವಂಥ ಪ್ರಯತ್ನವನ್ನು, ನಾನು ಮಾಧುಸ್ವಾಮಿ ಅವ್ರ ಹತ್ರ ಇನ್ಯಾರ್ಯಾರು ಅತೃಪ್ತರಿದ್ದಾರೆ ಅವರೆಲ್ಲರ ಜೊತೆ ಮಾತನಾಡ್ತೇನೆ. ಅವರೆಲ್ಲರ ಸಹಕಾರದಿಂದಲೇ ನಾವು ಚುನಾವಣೆ ಗೆಲ್ಲಬೇಕಾಗಿದೆ. ನಾನು ಮಾತನಾಡ್ತೇನೆ ಅವ್ರ ಜೊತೆ. ಸರ್, ಸೋಮಣ್ಣಗೆ ನಮ್ಮ ಬೆಂಬಲ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸರ್. ಅವ್ರು ಅವತ್ತು ಹೇಳಿದ್ರು ಈ ಮಾತನ್ನು, ಯಾಕೆಂದರೆ ಅವರೊಬ್ಬರು ಚುನಾವಣೆಗೆ ನಿಲ್ಲಬೇಕು ಅಂತ ಅಪೇಕ್ಷೆ ಇದ್ದದ್ರಿಂದ ಆ ಥರ ಮಾತಾಡಿ ಮಾಡ್ತೇನೆ. ಸರ್, ಈಗ ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಅವರು ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿ ನಮ್ಮ ನಿರ್ಧಾರ ಹೇಳ್ತೀವಿ ಅಂತ ಹೇಳಿದ್ದಾರೆ. ಯಾವ ನಾಯಕರು ನೀವು ಯಾರು ಭೇಟಿ ಮಾಡಿಲ್ಲ, ಅವರಿಗೆ ಕಾಲ್ ಮಾಡಿಲ್ಲ ಅಂತ. ನಾನೇ 4-5 ಬಾರಿ ಕಾಲ್ ಮಾಡಿದ್ದೇನೆ, ಮಾತನಾಡಿದ್ದೇನೆ. ನನಗನ್ನಿಸುತ್ತೆ ಕರಡಿ ಸಂಗಣ್ಣ ಅವರು ನಮ್ಮ ನಿಷ್ಠಾವಂತ ಪಕ್ಷದ ಮುಖಂಡರು, ಯಾವ ಕಾರಣಕ್ಕೂ ಆ ರೀತಿ ಒಂದು ನಿರ್ಧಾರ ತಗೊಳ್ಬಾರ್ದು ಅಂಥೇಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಬಹುಶಃ ಅವ್ರು ನಮ್ಮ ಜೊತೆಗೆ ಇರ್ತಾರೆ. ಮುಂದೇನೂ ಸಹ ಒಂದು ಒಳ್ಳೆಯ ಅವಕಾಶವನ್ನು ಹಿರಿಯ ಮುಖಂಡರಾಗಿರೋಂಥ ಮಾಡಬೇಕಾಗತ್ತೆ. ಅದನ್ನು ಮಾಡೋಕ್ಕೆ ನಾವು ಸಿದ್ಧ ಇದ್ದೇವೆ. ಅದಕ್ಕೆ ಅವ್ರನ್ನ ವಿನಂತಿ ಮಾಡ್ತೇನೆ, ಯಾವುದೇ ರೀತಿಯ ಒಂದು ನಿರ್ಧಾರ ತಗೊಳ್ಬಾರ್ದು.